ಇವರೇನು ವ್ಯಾಪಾರಿಗಳ ಅಥವಾ ಶಿವಾಜಿನಗರದ ಪುಡಿ ರೌಡಿಗಳ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಫುಟ್ಪಾತ್ ತೆರವಿಗೆ ಬಂದ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿರುವಂತದ್ದು, ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿರುವಂತ ಇವರು ವ್ಯಾಪಾರಿಗಳ ಅಥವಾ ರೌಡಿಗಳ ಅಂತ. ಈಗಾಗಲೇ ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ, ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳು ಶಿವಾಜಿನಗರದಲ್ಲೂ ಕೂಡ ಫುಟ್ಪಾತ್ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ, ತೆರವುಗೊಳಿಸಲಾಗ್ತಾ ಇದೆ. ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಇದೆಂತ ಹಲ್ಲೆ ಅಂತ. ಬೆಂಗಳೂರಿನ ಶಿವಾಜಿನಗರದ ಫುಟ್ಪಾತ್ನಲ್ಲಿ ಗುಂಡಾಗಿರಿ, ಜಿಬಿಎ ಅಧಿಕಾರಿಯನ್ನ ಅಟ್ಟಾಡಿಸಿ ಹೊಡೆದ ಪುಂಡರು. ಬಸವರಾಜ್ ಪಡುಕೋಟೆ ಮತ್ತು ಕಾರ್ಯಕರ್ತರಿಂದ ಹಲ್ಲೆ ಆಗಿದೆ. ಅಧಿಕಾರಿಯ ಕಪಾಳಕ್ಕೆ ಹೊಡೆದು ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ. ಜಿಬಿಎ ಎಡಬ್ಲ್ಇ ಮೇಲೆ ಬಸವರಾಜ್ ಗ್ಯಾಂಗ್ನಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಫುಟ್ಪಾತ್ ತೆರವು ವೇಳೆ ಆಗಿರುವಂತಹ ದಾಳಿ. ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಾಧವರಾವ್ಗೆ ಥಳಿತ. ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ ಪುಂಡರ ವಿರುದ್ಧ ಸಿಡಿದ ನೌಕರರು. ಆರೋಪಿಗಳನ್ನ ಬಂಧಿಸಲು ನೌಕರರ ಸಂಘದ ಪಟ್ಟು. ಬಂಧಿಸದಿದ್ದರೆ ಜಿಬಿಎ 5 ಪಾಲಿಕೆಗಳ ಕೆಲಸ ನಿಲ್ಲಿಸೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷ ಎ ಅಮೃತ್ ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ, ಎಚ್ಚರಿಕೆ. ಆರೋಪಿ ಬಸವರಾಜ್ ನಾಪತ್ತೆ, ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ವ್ಯಾಪಾರಿಗಳು ಏನೋ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ಕೊಳ್ತಿರ್ತಾರೆ, ಅಂತವ್ರನ್ನ ಯಾಕೆ ಅಲ್ಲಿ ಹೋಗಿ ತೆರವು ಅಂದ್ರೆ ಯಾಕೆ ಸರ್ಕಾರ ದಿಢೀರಂತ ಈ ನಿರ್ಧಾರನ ತೆಗೆದುಕೊಳ್ಳುತ್ತಪ್ಪ, ಯಾಕೆ ಅಧಿಕಾರಿಗಳು ಸ್ವಲ್ಪ ನೋಡಿ ಟೈಮ್ ಕೊಟ್ಟು ತೆರವು ಕಾರ್ಯ ಮಾಡ್ಬೋದಿತ್ತು, ಹೀಗೆಲ್ಲ ನಾವು ಮಾತಾಡ್ತೀವಿ. ಬಟ್ ಇಲ್ಲಿ ವ್ಯಾಪಾರಿಗಳು ಒಳ್ಳೆ ರೌಡಿಗಳ ತರ ಬಿಹೇವ್ ಮಾಡಿದ್ದಾರೆ ಅಲ್ಲ. ಜಿಬಿಎ ಅಧಿಕಾರಿಗಳ ಮೇಲೆ ಅಲ್ಲಿ ಹಲ್ಲೆ ಮಾಡಿರುವಂಥದ್ದು ಮಾರಣಾಂತಿಕ ಹಲ್ಲೆ. ಕಪಾಳ ಮುಖ್ಯ, ಕಪಾಳಕ್ಕೆ ಹೊಡೆದು ಕೈಗೆ ಸಿಕ್ಕಂತ ವಸ್ತುಗಳಿಂದ ಹೊಡೆಯುವಂಥದ್ದು. ಬಸವರಾಜ್ ಪಡುಕೋಟೆ ಮತ್ತು ಕಾರ್ಯಕರ್ತರಿಂದ ಆಗಿರುವಂತ ಹಲ್ಲೆ ನೋಡಿ. ಗುಂಡಾಗಿರಿ ಆಗಿದೆ ಶಿವಾಜಿನಗರದಲ್ಲೂ ಕೂಡ. ಅಂದ್ರೆ ಎಲ್ಲಾ ಕಡೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಇದೆ, ಫುಟ್ಪಾತ್ ಮೇಲೆ ಎಲ್ಲಿ ವ್ಯಾಪಾರ ನಡೆಸಲಾಗ್ತಾ ಇದೆ, ಅಲ್ಲೆಲ್ಲವೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಎಲ್ಲ ಬೇರೆ ಕಡೆ ಆದ್ರೂ ಕೂಡ ಶಿವಾಜಿನಗರ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಬರ್ಬೋದು, ಶಿವಾಜಿನಗರ ಇಲ್ಲೆಲ್ಲ ಯಾಕೆ ಆಗ್ತಾ ಇಲ್ಲ ತೆರವು ಕಾರ್ಯಾಚರಣೆ ಯಾಕೆ ನಡೆಸ್ತಾ ಇಲ್ಲ ಸರ್ಕಾರ ಅಂತ ನಮಗೆ ಪ್ರಶ್ನೆ ಆಗ್ಬಿಟ್ಟಿದೆ ಜಿಬಿಎ ಕೂಡ. ಬಟ್ ಇಲ್ಲಿ ರೌಡಿಗಳ ತರ ಬಿಹೇವ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಬರ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗುಂಡಾಗಿರಿ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ ಅಂತ ಅಂದ್ರೆ ಪಶ್ಚಿಮ ಬಂಗಾಳ ಆಗ್ಬಿಡ್ತಾ ಇದೆಯಲ್ಲಪ್ಪ ಅಂತ ಚಿಂತೆ ಆಗ್ಬಿಟ್ಟಿದೆ ನಮ್ಗೆಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡೋದು, ಗುಂಡಾಗಿರಿ ಮಾಡುವಂಥದ್ದು. ಓಕೆ, ಪ್ರತಿಭಟನೆ ಮಾಡ್ರಿ, ಅದಕ್ಕೆ ಅವಕಾಶ ಇದೆ ನಿಮಗೆ. ಹೋರಾಟ ಮಾಡ್ತೀರಾ, ಹೋರಾಟ ಮಾಡಿ, ಅದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಕಾನೂನಿನ ಅಡಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕು, ಯಾವ ರೀತಿಯಾಗಿ ಅದನ್ನ ಎದುರಿಸ್ಬೇಕು ಅದನ್ನ ಎದುರಿಸಿ. ಅದು ಬಿಟ್ಟು ಬಂದಂತ ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥದ್ದು, ಸಿಕ್ಕ ವಸ್ತುಗಳನ್ನ ತೆಗೆದುಕೊಂಡು ಅಲ್ಲಿ ದಾಳಿ ನಡೆಸುವಂಥದ್ದು. ಯಾಕೆ ಕಾನೂನಿನ ಭಯ ಇಲ್ವಾ, ಅಥವಾ ನಿಮಗೆ ಯಾರೇನ್ ಮಾಡ್ತಾರೆ ಅನ್ನುವಂಥ ಅಹಮ್ಮ? ಈಗ ನೋಡಿದ್ರೆ ಬಸವರಾಜ್ ನಾಪತ್ತೆ ಆಗಿದ್ದಾನೆ, ಅವನಿಗೆ ಶೋಧ ಕಾರ್ಯವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬಸವರಾಜ್ ಅಂಡ್ ಟೀಮ್ ಅವರ ಕಾರ್ಯಕರ್ತರು ಮಾಡಿರುವಂತ ಹಲ್ಲೆ ಇದು. ಗುಂಡಾಗ ರಾಜ್ಯ ಆಗ್ತಾ ಇದೆಯಾ? ಕೃಷ್ಣ ಬೈರೇಗೌಡ್ರೆ ಗಮನಿಸಿ, ಗುಂಡಾ ರಾಜ್ಯ ಆಗ್ತಾ ಇದೆ. ಬೆಂಗಳೂರಲ್ಲಿ ಏನ್ ನಡೀತಾ ಇದೆ? ಗುಂಡಾಗಿರಿ, ಹಗಲು
ಹೊತ್ತಲ್ಲಿ ಈ ರೀತಿಯಾಗಿ ಸಿಕ್ಕವ್ರ ಮೇಲೆ, ಅದು ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು, ಅವ್ರು ಮಾಡುವಂತ ಕೆಲಸದಲ್ಲಿ ಲೋಪ ಆಗ್ತಿದೆಯಾ? ನಿಮ್ಗೇನಾದ್ರೂ ರೋಪ್ ಹಾಕಿ ನಿಮ್ಮ ಅಂಗಡಿಗಳನ್ನ ತೆರವು ಮಾಡಿಸ್ಲಾಗ್ತಾ ಇದೆಯಾ? ಅಥವಾ ನಿಮಗೆ ಸಮಯಾವಕಾಶ ಸಿಗ್ತಾ ಇಲ್ವಾ? ಏನ್ ಸಮಸ್ಯೆ ಆಗ್ತಿದೆ ಅದನ್ನ ವ್ಯಾಪಾರಿಗಳು ತಿಳಿಸ್ಬೇಕು. ಅದನ್ನು ಬಿಟ್ಟು ಗುಂಡಾಗಳ ರೀತಿಯಲ್ಲಿ ಅವ್ರ ಮೇಲೆ ಅಲ್ಲಿ ಕೈ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಯಾವ ಧೈರ್ಯದ ಮೇಲೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಿ ನೀವು? ನಿಜಕ್ಕೂ ಯಾರು ಈ ರೀತಿಯಾಗಿ ರೌಡಿಗಳ ತರ ಬಿಹೇವ್ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸರ್ಕಾರಿ ಅಧಿಕಾರಿ ಇದ್ದಾರಾ ಅಥವಾ ಅಲ್ಲಿ ಇನ್ನಿತರ ಯಾರೋ ಇದ್ದಾರಾ, ಒಬ್ಬರ ಮೇಲೆ ಯಾರ್ದೋ ಮೇಲೆ ಯಾಕೆ ಈ ರೀತಿ ಗುಂಡಾಗಳ ರೀತಿ ಬಿಹೇವ್ ಮಾಡಬೇಕು ಅನ್ನುವಂಥದ್ದು. ಕೃಷ್ಣ ಬೈರೇಗೌಡರು ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ ಇರೋ ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ, ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಡಿಸಿಪ್ಲಿನ್ ಹೋಗಿದ್ರೆ ಜಾಯಿಂಟ್ ಕಮಿಷನರ್ ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಭಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ, ಆ ಪ್ರಕಾರ ಯಾರು ಇದ್ದಾರೆ ಎಲ್ಲರೂ NLC ಮಟ್ಟದಲ್ಲಿ ನಾವು ತಗೊಳ್ತೀವಿ. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಅಂತ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ಅರೆಸ್ಟ್ ತಗೊಳ್ತೀವಿ. ಓಕೆ, ಈ ಮೊದಲಿಗೆ ಹೊಡಿತಾರೆ ಅವ್ರೇನೊಂದು ಸಂಘಟನೆಯವರ ಅಥವಾ ಅದೆಲ್ಲ ವೆರಿಫೈ ಆಗ್ತದೆ. ತಕ್ಷಣ ನಮ್ಮವರು ಅಟೆಂಡ್ ಆಗಿದ್ದಾರೆ. ಯಾವುದು ಸಂಬಂಧಪಟ್ಟಿರಲಿ, ಬಟ್ ಆ ಕಾನೂನು ಕೈಗೆ ತಗೊಂಡಿದ್ದು ಯಾರು ತಗೊಳ್ಳಿ. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ